ಹೋಗಿಬಿಟ್ಟಪ್ಪ ಅಂದ್ರೆ ಆ ವ್ಯಕ್ತಿ ಆ ಕುಟುಂಬ ಬದುಕಿಸೋರು ಯಾರು, ಅದು ಹಿಂದೂಗಳಲ್ಲೇ ಆಗಿರ್ಬೋದು, ಮುಸಲ್ಮಾನರಲ್ಲೇ ಆಗಿರ್ಬೋದು. ಬಟ್ ಎತ್ತುಗಳೇ ಈ ಜಗಳ ಹಚ್ಚುವಂಥದ್ದು, ಜಗಳ ಮಾಡುವಂಥದ್ದು, ಮಾನಸಿಕ ನೆಮ್ಮದಿ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಮಾಡೋದ್ರಲ್ಲೇ ತಾಲಿಬಾನಿಗಳು ಮತ್ತು ಹಿಂದುತ್ವವಾದಿಗಳು ಇಬ್ಬರು ಸಮಾನರು ಅನ್ನೋದು ನಮ್ಮ ಸವಿರಾಜ ಆನಂದೂರವರ ಅಭಿಪ್ರಾಯ. ಅದು ಸರಿ ರೀತಿಯೋ ತಪ್ಪದು ನೀವು ಡಿಸ್ಕಷನ್ ಮಾಡಿರಿ, ನಿಮ್ಗೆ ಅನಿಸಿದ್ದನ್ನು ಹೇಳ್ರಿ. ಆದರೆ ಈ ಕಥೆಗಾರ ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾವು ಈ ರೀತಿ ಹೋದ್ವಿ ಅಂದ್ರೆ ತಾಲಿಬಾನಿ ವಿಚಾರಧಾರೆಯಲ್ಲಿ ಹೋದ್ವಿ ಅಂದ್ರೆ ಅವ್ರು ಇಸ್ಲಾಮ ಶ್ರೇಷ್ಠ ಅಂದರು, ನಾವು ನಮ್ಮ ಹಿಂದುತ್ವ ಶ್ರೇಷ್ಠ ಹೋದ್ವಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದ್ದಂಥವ್ರು ಜಗತ್ತಿನ ಅಭಿವೃದ್ಧಿ ದೇಶನೇ ಆಗೋದಿಲ್ಲ. ನಾವು 2 ಶತಮಾನದಷ್ಟು ಹಿಂದೆ ಹೋಗ್ತೀವಿ. ಇವತ್ತು ಅಫ್ಘಾನ್ ಪರಿಸ್ಥಿತಿ ಏನಾದ್ರು ನೋಡ್ರಿ, ಅದೇ ಕಾರಣಕ್ಕೆ ನಮ್ಮ ಪಾಕಿಸ್ತಾನ ಪರಿಸ್ಥಿತಿ ಏನಾದ್ರು ನೋಡ್ರಿ, ಎರಡು ನೋಡಿದಾಗ ಗೊತ್ತಾಗ್ತದೆ. ಒಂದು ಧರ್ಮದ ನೆಲೆಗಟ್ಟಿನ ಮೇಲೆ ದೇಶ ಕಟ್ಟಿದ್ರೆ ಏನಾಗಬಹುದು ಅನ್ನೋದಕ್ಕೆ ಅವೆರಡೂ ಸಾಕ್ಷಿ ಅದಾವೆ ಅನ್ನೋದು ಇವರ ಅಭಿಪ್ರಾಯ. ಇದು ನಿಮ್ಗೇನು ಅನ್ನಿಸ್ತದೆ? ತಪ್ಪು ಹೇಳ್ತಾರೇನ್ರಿ ಇವರು ಸವಿರಾಜ್ ಆನಂದೂರವರು, ಅಥವಾ ಇನ್ನು ಹೇಳೋರು ತಪ್ಪು ಹೇಳ್ತಾ ಇದ್ದಾರೆ? ಅದರಲ್ಲೂ ಮುಖ್ಯವಾಗಿ ಇವ್ರು ಕಥೆಗಾರರು, ನಿರ್ಲಿಪ್ತ ವ್ಯಕ್ತಿ. ಯಾಕೆ ನಾನು ಒಮ್ಮೆ ನಡ್ಕೊಂಡು ಇಂಥ ತರ್ತಾ ಇದ್ದೇನೆಂದ್ರೆ ಜನಸಾಮಾನ್ಯರು ಕಥೆಗಾರರು ಏನು ಚಿಂತನೆ ಮಾಡ್ತಾರೆ ಅನ್ನೋದು ನಮ್ಮ ನೋಡುಗರಿಗೆ ವೀಕ್ಷಕರಿಗೆ ಗೊತ್ತಾಗಲಿ, ಹೊಸ ವಿಚಾರ ಬರಲಿ ಅಂತೇಳಿ ಆ ದಿಶೆಯಲ್ಲೇ ಉಳಿದ ರಾಜಕಾರಣಿಗಳ ಹೆಸರು ತರಲಾರದ ಕೇವಲ ಸವಿರಾಜ ಆನಂದೂರ್ ಅನ್ನುವಂಥ ವ್ಯಕ್ತಿ ಹೇಳಿದಂಥ ಮಾತನ್ನು ಹೊಡೆದವ್ರು ಅಂದಿದ್ದು ಹೇಳಿದ್ದೀನಿ. ಆ ಮಾತು ಬೇರೆ, ಬಟ್ ಇದ್ರ ಮೇಲೆ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಜನಸಾಮಾನ್ಯ ಮನಸ್ಸು ಹಿಂಗದ ನೋಡ್ರಿ. ಇದಕ್ಕೆ BJPಗರು, RSSಗರು ಅಥವಾ ಹಿಂದುತ್ವವಾದಿಗಳು ಯಾವ ರೀತಿ ಚಿಂತನೆ ಮಾಡ್ತಾರೆ, ಕಾಂಗ್ರೆಸ್ಸಿಗರು ಯಾವ ರೀತಿ ಚಿಂತನೆ ಮಾಡ್ತಾರೆ, ಕೇವಲ ನಿಷೇಧ ಹೇರಿದರೆ ಅದು ಇನ್ನಷ್ಟು ಬೆಳೀತದೆ ವಿನಃ ನಾಶ ಆಗುವುದಿಲ್ಲ ಅನ್ನುವಂಥ ಸತ್ಯವನ್ನು ಈಗ ನಾವು ವಿಚಾರಿಸ್ಬಿಡೋದ್ರಿಂದ ಉಳಿದೀವಿ. ಮತ್ತು ಅದು ಮಾಡೋದು ಕೊಡ್ರೆ ಮತ್ತು ಇನ್ನೂ ಸುಮ್ಮನೆ ಗದ್ದಲ ಮತ್ತು ರೇಪಿಸಿದಂಗಷ್ಟ. ಅದಕ್ಕಿಂತಲೂ ಗಾಂಧೀಜಿಯವರು ಕಟ್ಟಿದಂತಹ ಒಂದು ಆರ್ಥಿಕ ವ್ಯವಸ್ಥೆ ಕಟ್ಟುವ ಕಡೆಗೆ ಲಕ್ಷಿಸಿದ್ರು ಯೋಗ್ಯ. ಆ ದಿಶೆಯಲ್ಲಿ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇನ್ನುಳಿದ ಕಾಂಗ್ರೆಸ್ ಲೀಡರ್ ಆಗು ಚಿಂತನೆ ಮಾಡೋದು ಭಾಳ ಯೋಗ್ಯ ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಒಳ್ಳೆಯ ನಾಯಕರು ಸಿಕ್ಕಿದ್ದಾರೆ ನಿಮಗೆ. ಇದನ್ನು ಗಾಂಧಿಯ ಅರ್ಥವ್ಯವಸ್ಥೆಯನ್ನು ಮರುಕಟ್ಟು ಕೆಲಸ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. 60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.